ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರವಾದ ಆರೋಪ ಮಾಡಿದ ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಬಂಗಾರು ಹನುಮಂತರವರು ವಿವೇಕರವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಉನ್ನತ ಅಧಿಕಾರಿಗಳಲ್ಲಿ ಸೀದಾ ಕೋರ್ಟ್ ಮೊರೆ ಹೋಗ್ತಾನೆ. ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ನ್ಯಾಯಮೂರ್ತಿಯಾದ ಜಸ್ಟಿಸ್ ನಮ್ಮ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಮೊನ್ನೆ ಕೊಡ್ತಾರೆ. ಏನು ವಿವೇಕಾನಂದರ ಮೇಲೆ ಹಲ್ಲೆ ಮಾಡಿರೋದು ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್. ಅಲ್ಲಿ ಏನಾದ್ರೂ ತನಿಖೆ ಆದ್ನಪ್ಪ ಅಂತಂದ್ರೆ ಅಲ್ಲಿ ನ್ಯಾಯ ಹುಡುಗ ಒದಗಿರೋದಿಲ್ಲ. ನ್ಯಾಯ ಹುಡುಗ ದೊರಕಬೇಕಪ್ಪ ಅಂತಂದ್ರೆ SP ಒಂದು ಆರ್ಡರ್ ಮಾಡ್ತಾರೆ. ಬೇರೆ ಕಡೆ ಅಂದ್ರೆ ಅವನು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಇರ್ತಾರಲ್ಲ ಆ ಜಾಗ ಬಿಟ್ಟು ಬೇರೆ ಕಡೆ ಒಂದು ನ್ಯಾಯಯುತವಾದ ತನಿಖೆ ಮಾಡಿ ಅವರು ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತಂದೇಳಿ ಒಂದು ಆದೇಶ ಮಾಡ್ತಾರೆ. ಇವತ್ತು ನಾ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಏನು ಒಂದು ಹೇಳಕ್ ಇಷ್ಟಪಡ್ತಾ ಇದ್ರೆ ಅಂತಂದ್ರೆ, ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಜಿಲ್ಲೆ SP ಅವರಾಗಿರ್ಬೋದು ಅಥವಾ IG ಅವರಾಗಿರ್ಬೋದು, ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಸಂಡೂರಲ್ಲಿ ಮೈನಿಂಗ್ ಮಾಫಿಯಾ ತುಂಬಾ ಹಾವಳಿ ಆಗಿದೆ. ಅಕ್ರಮ ಗಣಿಗಾರಿಕೆ ಸ್ವತಃ ಮಹೇಶ್ ಗೌಡರ ಮುಖಾಂತರನೇ ತುಕಾರಾಮ್ ಅವರು ಸಂತೋಷ ಅಕ್ರಮ ಗಣಿಗಾರಿಕೆ ಮಾಡಿಸ್ತಿದ್ದಾರೆ. ಮೊನ್ನೆ ಇತ್ತೀಚೆಗೆ ಕೆಲವೆಲ್ಲ ಇಲ್ಲಿ ಬನ್ನಿ ಐಟಿ ಆಗಿರ್ಬೋದು ಅಥವಾ ಇಲ್ಲೆಲ್ಲ ರಾತ್ರಿ ಮಹೇಶ್ ಗೌಡ್ ಏನ್ ಮಾಡ್ತದಾನ ಅಂತಂದ್ರೆ ರಾತ್ರಿ ಮೂವ್ಮೆಂಟ್ ಮಾಡ್ತದನ್ನ ಮಾಡಿಸ್ತಕ್ಕಂತ ಕೆಲವ್ರು ಎಕ್ಸಾಂಪಲ್ ಇಲ್ಲಿ ಅವ್ನ್ ಗಡದ್ ರಮೇಶ್ ಅಂತ ನೀವು ಹೆಸರು ಕೇಳಿದ್ರಿ. ಲಾಸ್ಟಿಗೆ ಗಡದ್ ರಮೇಶ್ ಮಹೇಶ್ ಗೌಡನೇ ಇನ್ವಾಲ್ವ್ ಆಗಿ ಅಲ್ಲಿ ಗ್ರಾವಲ್ ಹೊಡಿತಿದ್ರೆ ಅದನ್ನ ಕೇಸ್ ಕೂಡ ಮುಚ್ಚಕ ಪ್ರಯತ್ನ ಮಾಡಿದ್ರೆ ಲಾಸ್ಟಿಗೆ ಗಣಿ ಮತ್ತು ಬುಗ್ನಲ್ಲಿ ಕೋರ್ಟಿಗೆ ಹೋಗಿ ಅವನ ಮೇಲೆ ಕೇಸ್ ಮೊಕದ್ದಮೆ ದಾಖಲೆ ಮಾಡಿ 32 ಲಕ್ಷ ಪೆನಾಲ್ಟಿ ಹಾಕಿದ್ರು. ಇವಾಗ ಮತ್ತೆ ಅದೇ ದಂಧೆ ಮುಖಾಂತರ ಐರನ್ನೂರು ಕೂಡ ದಂಧೆಗೆ ಮೊನ್ನೆ ಬನ್ನೇಟಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಅಲ್ಲಿ ಬನ್ನೇಟಲ್ ಕೂಡ ಏನು ರಂಗಪ್ಪ ಮತ್ತು ಮಹೇಶ್ ಅಂತ ಏನು ಸಿಪಿ ಮಹೇಶ್ ಗೌಡನ ಹಿಂಬಾಲಕರು, ಅವ್ರ ಮುಖಾಂತರ ಲೋ ಗ್ರೇಡ್ ಮೆಟೀರಿಯಲ್ ಅನ್ನ ಹೊರಗಡೆಯಿಂದ ತರಿಸಿ ರೈಲ್ವೆ ಯಾರ್ಡ್ ನಲ್ಲಿ ಇರ್ತಕ್ಕಂಥ ಹೈ ಗ್ರೇಡ್ ಮೆಟೀರಿಯಲ್ ಅನ್ನ ತುಂಬತಕ್ಕಂಥ ಕೆಲಸ ಮಹೇಶ್ ಗೌಡ ಮಾಡ್ತದ. ಆದ್ರೆ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರಂದ್ರೆ ತುಕಾರಾಮ್ ಅವರು, ಸಂತೋಷ್ ಲಾಡು. ಇವತ್ತಿನ ಮಟ್ಟ ಅವ್ರಿಗೆ ಪತ್ರಿಕಾ ಮೀಡಿಯಾದ್ರ ಮುಂದೆ ಒಂದು ಹೇಳಿಕೆ ಕೂಡ ಅವ್ರ ದಮ್ಮಿಲ್ಲ, ತಾಕತ್ತಿಲ್ಲ, ಧೈರ್ಯ ಇಲ್ಲ. ಯಾಕಂದ್ರೆ ಮಾಡ್ತಕ್ಕಂಥದ್ದು ಕಳ್ತನ ಮಾಡ್ತಾರ. ಹೊರಗಡೆ ಬೈಲಿಗೆ ಬಂದ್ರೆ ನಾವೇನ್ ಆನ್ಸರ್ ಮಾಡ್ಬೇಕಂತಂದೇಳಿ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಮಹೇಶ್ ಗೌಡನ ಮೇಲೆ ಯಾರಾದ್ರೂ ಏನಾದ್ರು ಬೈದ್ನಪ್ಪ ಅಂದ್ರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ತಿರುಗಿದ ವಿತಿನ್ ಬೈದು 1/2 hour 1 hour